ಇವತ್ತೊಂದು ಆರೋಗ್ಯಕರವಾದ ಜೋಳದ ರೊಟ್ಟಿ, ಅದು ಕಾಂಬಿನೇಷನ್ ಆಗಿ ಒಂದು ಮಸಾಲೆ ರುಬ್ಬಿ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೋಳದ ರೊಟ್ಟಿ ಅದರೊಂದಿಗೆ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ನಷ್ಟು ಜೋಳದ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 1-2 ಸ್ಪೂನು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ತಣ್ಣೀರು ಹಾಕಿ ಕಲಿಸ್ಬಾರ್ದು, ಚೆನ್ನಾಗಿರಲ್ಲ. ನೀರು ಚೆನ್ನಾಗಿ ಕುದಿ ಬರಬೇಕು. ಎಷ್ಟು ಚೆನ್ನಾಗಿ ಕುದಿ ಬರುತ್ತೋ ಅಷ್ಟು ಹಿಟ್ಟು ಚೆನ್ನಾಗಿರುತ್ತೆ. ಈಗ ನನಗೆ 2 ಕಪ್ಪು ಜೋಳದ ಹಿಟ್ಟಿಗೆ 1 ಕಪ್ ಬಿಸಿ ನೀರನ್ನ ತಗೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೋಬೇಡಿ, ನೋಡಿಕೊಂಡು ಮಿಕ್ಸ್ ಮಾಡ್ತಾ ಹಂತವಾಗಿ ಹಾಕ್ಕೋಬೇಕು. ಎಲ್ಲೂ ಹಸಿಟ್ಟಿನಂಶ ಇರಬಾರ್ದು. ಆ ರೀತಿ ನೀರನ್ನ ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅದೊಂದು 5 ನಿಮಿಷ ಆ ಬಿಸಿ ನೀರಿನೊಂದಿಗೆ ಹೊಂದ್ಕೊಳ್ಳಿ. ಈಗ ಗೋರಿಕಾಯಿನ ಈ ರೀತಿ ತೊಟ್ಟು ಬಿಡಿಸಿ ದೊಡ್ಡ ಗಾತ್ರಕ್ಕೆ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ 2-3 ಸ್ಪೂನ್ ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, 1 ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. 1 ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 2 ಇಂಚಿನಷ್ಟು ಹುಣಸೆಹಣ್ಣು ಹಾಕಿ ಫಸ್ಟ್ ಡ್ರೈಯಾಗಿ ರುಬ್ಕೋಬೇಕು. ನಂತರ ಇಲ್ಲಿ 1 ಹಿಡಿಯಷ್ಟು ತೆಂಗಿನಕಾಯಿನ ಸೇರಿಸಿ ಸ್ವಲ್ಪ ನೀರು ಹಾಕಿ ಅದನ್ನು ಅಷ್ಟೇ ತರಿಯಾಗಿ ರುಬ್ಕೋಬೇಕು. ಈಗ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬಂದಾಗ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಂತಹ ಗೋರಿಕಾಯಿನ ಸೇರಿಸಿ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಮೇಲೆ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಗ್ಲಾಸ್ನಷ್ಟು ಬಿಸಿ ನೀರನ್ನ ಸೇರಿಸಿ ನೋಡಿ ತರಿಯಾಗಿ ರುಬ್ಕೋಬೇಕು ಮಸಾಲೆನ. ಇದನ್ನು ಒಂದು 3-4 ನಿಮಿಷ ಈ ರೀತಿ ಮಗ್ಸ್ತಾ ಇದ್ದರೆ ಹಾಗೆ ಒಗ್ಗರಣೆಲೆ ಬೆಂದ್ಬಿಡುತ್ತೆ ಗೋರಿಕಾಯಿ. ತುಂಬ ಏನು ಟೈಮ್ ತೊಗೊಳ್ಳಲ್ಲ. ಇದನ್ನು ಕುಕ್ಕರಲ್ಲೆಲ್ಲ ಬೇಯಿಸಬಾರ್ದು, ತುಂಬ ಮೆತ್ತಗಾಗ್ಬಿಟ್ಟು ಸ್ಮ್ಯಾಶ್ ಆಗಿಬಿಡುತ್ತೆ. ಇದನ್ನು ಈ ರೀತಿ ಒಗ್ಗರಣೆನಲ್ಲೇ ಒಂದು ಅರ್ಧ ಗ್ಲಾಸ್ ಬಿಸಿನೀರು ಹಾಕಿ ಈಗ ಮಗುಚ್ತಾ ಇದ್ದರೆ ಕರೆಕ್ಟ್ ಅದಕ್ಕೆ ಬೆಂದ್ಬಿಡುತ್ತೆ. ಅದು ಚೆನ್ನಾಗಿ ಬೆಂದಿದೆ ಅನ್ನೋವರೆಗೂ ನಾವು ಮಸಾಲೆ ಹಾಕ್ಕೋಬಾರ್ದು. ಗೋರಿಕಾಯಿ ಕರೆಕ್ಟ್ ಅದಕ್ಕೆ ಬೆಂದಿದೆ ಅಂದಾಗ ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೆ ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಳಿ. ನಂತರ ಮಸಾಲೆಗೆ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿ ಆ ನೀರನ್ನ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ತೆಳುಗೂ ಇರಬಾರ್ದು, ಹಾಗಂತ ತುಂಬ ಡ್ರೈಯಾಗೂ ಇರಬಾರ್ದು, ಕರೆಕ್ಟ್ ಅದಕ್ಕೆ ಇರಬೇಕು. ಈಗ ಮಸಾಲೆಯೊಂದಿಗೆ ಒಂದು 2-3 ನಿಮಿಷ ಚೆನ್ನಾಗಿ ಗೋರಿಕಾಯಿನ ಬೇಯಿಸ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನಂತರ ಇಲ್ಲಿ 1 ಸ್ಪೂನು ಖಾರದ ಪುಡಿ, ನಂತರ 1 ಸ್ಪೂನು ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡರು. ಎಲ್ಲವನ್ನು ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೆ. ಅದು ವಿಡಿಯೋ ರೆಕಾರ್ಡಿಂಗ್ ಟೈಮ್ ಬಂದಿಲ್ಲ. ನೀವು ಒಂದು ಅರ್ಧ ಸ್ಪೂನ್ ಬೆಲ್ಲನ ಹಾಕ್ಕೊಳ್ಳಿ, ಅದು ರುಚಿನ ಬ್ಯಾಲೆನ್ಸ್ ಮಾಡುತ್ತೆ. ಎಲ್ಲವನ್ನು 1-2 ನಿಮಿಷ ಚೆನ್ನಾಗಿ ಎಲ್ಲ ಮಸಾಲೆಯೊಂದಿಗೆ ಬಾಡಿಸ್ಕೊಂಡ್ರೆ ಗೋರಿಕಾಯಿ ಪಲ್ಯ ರೆಡಿ ಆಯಿತು. ಈಗ ನೋಡಿ ಒಂದು 5 ನಿಮಿಷ ಆದಮೇಲೆ ಹಿಟ್ಟು ಬಿಸಿ ನೀರಿನೊಂದಿಗೆ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ 1-2 ಸ್ಪೂನಷ್ಟು ನೀರನ್ನ ಚಿಮುಕ್ಸ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ತುಂಬ ತೆಳುಗೂ ಕಲಿಸ್ಬಾರ್ದು, ತುಂಬ ಹಂಗಂತ ಗಟ್ಟಿಗೂ ಕಲಿಸ್ಬಾರ್ದು. ಗಟ್ಟಿಗೆ ಕಲಿಸಿದ್ರೆ ತಟ್ಟಬೇಕಾದ್ರೆ ರೊಟ್ಟಿ ಕಟ್ಟಾಗೋದು, ದಡ ಹೊಡ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಅದರಿಂದ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಯಾವಾಗಲೂ. ಈಗ ನೋಡಿ ಹಿಟ್ಟು ಕರೆಕ್ಟ್ ಹದಕ್ಕೆ ಇದೆ. ಆಲ್ಮೋಸ್ಟ್ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀರ ಆ ಹದಕ್ಕೆ ಕಲಿಸ್ಕೊಳ್ಳಿ. ಈಗ ಇದನ್ನು ನೋಡಿ ಹಿಟ್ಟು ಹಾಕಿ ಹಾಗೆ ಡೈರೆಕ್ಟಾಗಿ ಕೂಡ ಇದನ್ನು ತಟ್ಕೋಬೋದು, ಇಲ್ಲ ಲಟ್ಟಿಸ್ಬೋದು. ನಾನು ಯಾವಾಗಲೂ ರೊಟ್ಟಿನ
ಈ ರೀತಿ ಕವರ್ ಮೇಲೇ ಈ ಥರ ಲಟ್ಟಿಸ್ಕೊಳ್ತೀನಿ. ಅವಾಗ ಎಷ್ಟು ತೆಳುಗೆ ಬೇಕಾದ್ರೂ ಆರಾಮ್ಸೆ ನಾವು ಲಟ್ಟಿಸ್ಕೋಬೋದು ಇದನ್ನು. ಮತ್ತು ಹಿಟ್ಟು ಎಲ್ಲ ಬೀಳುತ್ತೆ ಆ ಥರ ಎಲ್ಲ ಆಗಬಾರ್ದಂತ ನಾನು ಯಾವಾಗಲೂ ಈ ಥರ ಕವರ್ ಮೇಲೆ ಲಟ್ಟಿಸ್ಕೊಳ್ಳೋದು. ಇದನ್ನು ದೊಡ್ಡ ಉರಿನಲ್ಲೇ ಚೆನ್ನಾಗಿ ಆಯಿಲ್ ಹಾಕ್ಬೋದು, ಇಲ್ಲ ಹಾಗೆ ಡ್ರೈಯಾಗಿ ಕೂಡ ಬೇಯಿಸ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸು, ನೈಟ್ ಬಿಸಿ ಬಿಸಿ ಡಿನ್ನರ್ಗೆ ಎಲ್ಲ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ. ಗೋರಿಕಾಯಿನ ಮಾಡೋ ವಿಧಾನ ಗೊತ್ತಿಲ್ಲದೆ ಎಷ್ಟೋ ಜನ ಮಾಡೋದೇ ಇಲ್ಲ. ಈ ರೀತಿ ಒಂದು ಮಸಾಲೆ ರುಬ್ಬಿ ಗೋರಿಕಾಯಿ ಪಲ್ಯ ಅದಕ್ಕೊಂದು ಜೋಳದ ರೊಟ್ಟಿ ಮಾಡಿ ನೋಡಿ, ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.